Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಹೇರ್ ಟ್ರೀಟ್ಮೆಂಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಮಾಡಿಸ್ಬೇಕು ಅಂತ. ಸೊ ಕೇಳಿದ್ದೆ ಹೋಗಿ, ಅವರು ಹೇಳಿದರು ಲೈಕ್ ನಿಮ್ಮ ಹೇರ್ ಲೆಂತ್ಗೆ 11,000 12,000 ಆ ಥರ ಆಗುತ್ತೆ ಅಂತ. ಮತ್ತು ಆ ಶಾಂಪೂ ಎಲ್ಲ ಸೇರಿ ಒಂದು 14-15,000 ಆಗುತ್ತೆ. ಸೊ ಅಷ್ಟೊಂದೆಲ್ಲ ಯಾರು ಖರ್ಚು ಮಾಡಿ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಸಲೂನ್ ಓಪನ್ ಆಗಿದೆ ಸ್ಪಿನ್ನು. ಸೊ ಅಲ್ಲಿ ಇವಾಗ ಏನು ಅಂತ ಅಂದರೆ ಆಫರ್ ನಡೀತಾ ಇದೆ. ಎನಿ ಲೆಂತ್ ಇಷ್ಟು 1000 ಅಂತ ಇದೆ. ಸೊ ಹಾಗಾಗಿ ಓಕೆ ಇವಾಗಲೇ ಮಾಡಿಸೋಣ, ಆಫರ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಫಸ್ಟ್ ಟೈಮ್ ನಾನು ಹೇರ್ ಟ್ರೀಟ್ಮೆಂಟ ಮಾಡಿಸ್ತಾ ಇರೋದು. ನನಗಂತೂ ತುಂಬ ದಿನದಿಂದ ಅಂದ್ಕೊತಾ ಇದೆ. ಅಂದರೆ ನಂದು ಕರ್ಲಿನೂ ಅಲ್ಲ, ಫುಲ್ಲು ಸ್ಟ್ರೈಟು ಅಲ್ಲ, ಈ ಥರ ಇದೆ. ಅಂದರೆ ವೇವ್ಸ್ ಈ ಥರ ಹೇರ್ ನಂದು. ಸೊ ಹಾಗಾಗಿ ನನಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬೇಕು, ಅಂದರೆ ಸ್ಮೂತಾಗಿರಬೇಕು ಹೇರು ಅನ್ನೋದು ಒಂದು ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಮತ್ತು ಗುಂಡು ನೋಡಿ ಹೆಂಗವನೇ ಇವತ್ತು ಅಂತ ಮನೋಜ್ ಅವರು ಬೆಳಿಗ್ಗೆನೇ ಇವನಿಗೆ ಸ್ನಾನ ಎಲ್ಲ ಮಾಡಿಸಿದ್ರು. ಮತ್ತು ದೇವರಿಗೆ ನಾವೇನಾದರೂ ಪೂಜೆ ಮಾಡುವಾಗ ಅಥವಾ ನಾಮ ಇಡುವಾಗ ಇವನಿಗೂ ನಾಮ ಬೇಕು ಅಂತ ಹೇಳಿಬಿಟ್ಟು ಹಿಂಗೆ ಕೈಯಲ್ಲಿ ಕೆರಿತಾ ಇರ್ತಾನೆ, ನನಗೂ ಹಚ್ಚಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಅಂದರೆ ಸ್ನಾನ ಮಾಡಿಸಿದ್ಮೇಲೆ ಆಚೆ ಕಟ್ಟಾಕಿದ್ವಿ. ಇವತ್ತೇನು ಬಂದು ಡಿಸ್ಟರ್ಬ್ ಮಾಡಲಿಲ್ಲ, ಬಟ್ ಯಾವಾಗಲೂ ಹಚ್ಚಿಸ್ಕೊತಾನಲ್ಲ. ಸೊ ಹಾಗಾಗಿ ಮನೋಜ್ ಅವರು ನಾಮ ಹಚ್ಚಿದ್ದಾರೆ ಅವನಿಗೂ. ಕುಂಟು ಮರಿ ಮನೋಜ್ ಅವ್ರಿಗೆ ಮೇ ಬಿ ಲೇಟ್ ಆಗ್ಬೋದು ಅಂತ ಹೇಳಿಬಿಟ್ಟು, ಅಂದರೆ ಎಷ್ಟು ಅವರ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ವಲ್ಲ. ಸೊ ಅಲ್ಲಿ ಹೋಗಿ ಕೇಳಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ ಅಂತೆಲ್ಲ. ಸೊ ಅವರು ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಡ್ರಾಪ್ ಮಾಡಿ, ಸೊ ಎಲ್ಲ ಆದಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಸೊ ಇವಾಗ ಅವ್ರನ್ನೂ ಕರ್ಕೊಂಡು, ಅಂದರೆ ಅವ್ರು ನನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂತ ಬರ್ತಾ ಇದ್ದಾರೆ. ಹಾಗೆ ಇವಾಗ ಹೊರಡೋಣ, ಬನ್ನಿ ಹೋಗೋಣ. ಲೇಟ್ ಆಗಿಬಿಟ್ಟಿದೆ, ಪಾಪ ಮನೋಜ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹೊರಡಲಿ ಅಂತ. ಒಂದು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದೆ. ಸೊ ಹಾಗಾಗಿ ಸರಿ ಆಯಿತು ಮಾಡು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹೊರಡೋಣ ಬನ್ನಿ. ಹೇಗಿರುತ್ತೆ ಏನೋ, ಎಷ್ಟೊತ್ತು ತೊಗೊಳುತ್ತೆ ಟೈಮು ಅದೆಲ್ಲ ಗೊತ್ತಿಲ್ಲ. ನಾನು ಯಾವತ್ತೂ ಪಾರ್ಲರ್ಗೆ ಹೋಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೇ ಇಲ್ಲ. ನಾನು ಪಾರ್ಲರ್ಗೆ ಏನಾದರೂ ಹೋದರೆ ಐಬ್ರೋಸ್ ಒಂದೇ ನಾನು ಮಾಡಿಸೋದು. ಫಾರ್ ದ ಫಸ್ಟ್ ಟೈಮ್ ನಾನು ಹೇರ್ ಟ್ರೀಟ್ಮೆಂಟ್ನ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಜಾಸ್ತಿ ಟೈಮ್ ಎಲ್ಲ ತೊಗೊಳುತ್ತೆ ಅಂದರೆ ನಂಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಹೋಗಬೇಕು. ಬನ್ನಿ ಹೋಗೋಣ. ಮನುಷ್ಯ ಬಿಟ್ಬಿಟ್ಟು ಹೋದ್ರು. ಈಗ ಸ್ಪಿನ್ ಹತ್ರ ಬಂದಿದ್ದೀನಿ, ನೋಡೋಣ, ವಿಚಾರಿಸೋಣ ಒಳಗಡೆ ಹೋಗಿ. ಏನಪ್ಪ ಅಂದರೆ ಸಲೂನ್ಗೆ ಹೋಗ್ಬಿಟ್ಟು ನಾನು ವಿಚಾರಿಸ್ದೆ ಏನು ಎತ್ತ, ನನಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದೆ. ಅವರು ಅದಕ್ಕೇ 2 ಆಪ್ಷನ್ ಕೊಟ್ಟರು. ಒಂದು ಕೆರಾಟಿನ್ ಟ್ರೀಟ್ಮೆಂಟು ಮತ್ತು ಇನ್ನೊಂದು ಏರ್ ಸ್ಪಾ. ಸೊ ನಾನು ಅದಕ್ಕೆ ಏರ್ ಸ್ಪಾ ಯಾವ ಥರ ಇರುತ್ತೋ ಏನೋ, ನನಗೂ ಅದು ಅಷ್ಟು ಐಡಿಯಾ ಇಲ್ಲ. ಅದನ್ನು ಅವ್ರು ಸಜೆಸ್ಟ್ ಮಾಡಿದ್ರು. ಬಟ್ ನಾನು ಕೆರಾಟಿನ್ ಟ್ರೀಟ್ಮೆಂಟ್ಗೆ ಹೋಗ್ತೀನಿ. ನನಗೆ ಸ್ಮೂತಾಗಿರಬೇಕು ಹೇರು, ಸ್ವಲ್ಪ ಅಂದರೆ ನ್ಯಾಚುರಲ್ಲಾಗಿ ಕಾಣಿಸ್ಬೇಕು ಹೇರು,
ಸ್ಟ್ರೈಟ್ ಇದೆ ಅನ್ನೋ ಥರ ನಾನು ಈ ಥರ ಥಿಂಕ್ ಮಾಡಿದ್ದೆ. ಸೊ ಹಾಗಾಗಿ ಕೆರೆಟಿನ್ಗೆ ಹೋದೆ. ಅವರು ಕೆರೆಟಿನ್ ಓಕೆ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಮನೆಯಿಂದ ಹೋಗ್ತಾನೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಸೊ ಅವರು ಫಸ್ಟು ಅದನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಮಾಡಬೇಕು ಅಂತ ಹೇಳಿ ಡ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಶಾಪು ಓಪನ್ ಆಗಿದ್ದು ಹೊಸ್ದಾಗಿ ಓಪನ್ ಆಗಿತ್ತು. ಸೊ ಹಾಗಾಗಿ ನನಗೆ ಗೊತ್ತಿತ್ತು ಇದರಲ್ಲಿ ಆಫರ್ ಇರುತ್ತೆ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇದು ಬಂದುಬಿಟ್ಟು ಈ ಶಾಪ್ ಬಂದು ಅಂದರೆ ಸ್ಪಿನ್ ಬಂದು ಚಿಕ್ಕಬಾಣವಾರದಲ್ಲಿರೋದು. ಬೇರೆ ಕಡೆ ಎಲ್ಲ ಬೇರೆ ಬ್ರಾಂಚಸ್ ಇದೆ, ಅಂದರೆ ಇದೇ ಬ್ರ್ಯಾಂಚ್ದು ತುಂಬ ಬ್ರ್ಯಾಂಚಸ್ ಇದೆ ಬೇರೆ ಬೇರೆ ಏರಿಯಾದಲ್ಲಿ. ಬಟ್ ಇಲ್ಲಿ ಚಿಕ್ಕಬಾಣವಾರದಲ್ಲಿ ಹೊಸ್ದಾಗಿ ಓಪನ್ ಆಗಿತ್ತಲ್ಲ, ಸೊ ನನಗೆ ಸ್ವಲ್ಪ ಐಡಿಯಾ ಇತ್ತು ಮೇ ಬಿ ಆಫರ್ ಏನಾದರೂ ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ, ಏನಾದರೂ ಆಫರ್ ಇದೆಯಾ ಅಂತ ಹೇಳಿ. ಅದಕ್ಕೆ ಅವರು ವಾಟ್ಸಪ್ಪಲ್ಲೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದರು. ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೆ. ಅವರು ಇದೆ ಅಂತ ಹೇಳಿ ಎಲ್ಲ ಡೀಟೇಲು ಕಳಿಸ್ಕೊಟ್ಟಿದ್ರು. ಒಂದು ಸಲ ಬಂದು ವಿಸಿಟ್ ಮಾಡಿ ಅಂತಲೂ ಹೇಳಿದರು. ಸರಿ ವಿಸಿಟ್ ಮಾಡ್ತಾ ಹಾಗೆ ಓಕೆ ಆದರೆ ಮಾಡಿಸೋಣ ಅಂತ ಹೇಳಿ ನಾನು ಹೋದೆ. ಅಲ್ಲಿ ಚೇತನ್ ಅಂತ ಒಬ್ಬರು ಇದ್ದರು. ಸೊ ಅವ್ರನ್ನ ಕೇಳಿದೆ ಯಾವ ಥರ ಏನು ಎತ್ತ ಅಂತ. ಸೊ ಅವರು ಈ ಥರ ಇದೆ, ಹಿಂಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ರು. ನನಗೂ ಒಂದೆರಡು ಆಪ್ಷನ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಸೊ ನಾನು ಓಕೆ ಆಯಿತು, ಕೆರೆಟಿನ್ ಟ್ರೀಟ್ಮೆಂಟೇ ನಾನು ಮಾಡಿಸ್ಕೊತೀನಿ ಅಂತ ಹೇಳಿಬಿಟ್ಟು ಕೆರೆಟಿನ್ ಟ್ರೀಟ್ಮೆಂಟ್ ನಾನು ಮಾಡಿಸ್ಕೊತಾ ಇದ್ದೀನಿ. ಹಾಗೆ ಅಲ್ಲಿ ಸ್ಟಾಫ್ಗಳಿರ್ಬೋದು ಎಲ್ಲ ಫ್ರೆಂಡ್ಲಿಯಾಗೇ ಇದ್ದರು. ನನಗಂತೂ ಸ್ವಲ್ಪ ಖುಷಿ ಆಯಿತು. ಎಲ್ಲೂ ಬೋರ್ ಅಂತ ಅನ್ನಿಸ್ಲೇ ಇಲ್ಲ. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು 1-2 ಅವರು ಅಥವಾ 3 ಅವರ್ ಒಳಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಟೈಮ್ ತೊಗೊಂತು. ನನಗೆ ನನ್ನ ಹೇರಿಗೆ 5 ಅವರ್ಸ್ ತೊಗೊಂತು. ಬಟ್ 5 ಅವರ್ಸ್ ನನಗೆ ಯಾವ ಥರ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಥರ ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ಸೊ ಹಾಗಾಗಿ ನನಗೆಲ್ಲೂ ಬೋರ್ ಆಗಲಿಲ್ಲ. ಇವಾಗ ನಾವು ಮನೆಗೆ ಬಂದ್ವಿ. ಟ್ರೀಟ್ಮೆಂಟ್ ಅಂದರೆ ಕೆರೆಟಿನ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ. ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಅವ್ರು ಕೆಮಿಕಲ್ ಹಚ್ಚುತ್ತಾ ಇರ್ತಾರಲ್ವ, ಆವಾಗ ಸ್ವಲ್ಪ ಫೇಸಿಗೆ ಕಿವಿಗೆ ಎಲ್ಲ ಅವ್ರದ್ದು ಗ್ಲೌಸ್ ಏನು ಹಾಕ್ಕೊಂಡಿರ್ತಾರೆ ಅದು ಸ್ವಲ್ಪ ಲೈಟಾಗಿ ಟಚ್ ಆಯಿತು. ಸೊ ಹಾಗಾಗಿ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫೇಸ್ ವಾಶ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಟಚ್ ಆಗುವಾಗ ಇಚ್ಚಿಚ್ಚಾಗ್ತಾಯಿತ್ತು. ಸೊ ಫೇಸಲ್ಲೂ ಹಾಗೆ ಆದರೆ ಮತ್ತು ಪಿಂಪಲ್ ಆಗಿಬಿಡುತ್ತೆ ಅಂತ ಹೇಳಿ ಬಂದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಮುಂದೆ ಹೇರ್ ಏನಿದೆ ಅದು ವೆಟ್ಟಾಗಿದೆ. ಮತ್ತು ಏನಪ್ಪ ಅಂದರೆ ನನಗಂತೂ ಇಷ್ಟ ಆಯಿತು ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದು. ಹಾಗೆ ಮತ್ತು ಏನು ಗೊತ್ತಾ, ಮನೆಗೆ ಹೋಗಿದ್ವಿ. ಮನೋಜ್ ಅವರು ಏಯ್ ಗುಂಡ ನನಗಂತೂ ತುಂಬ ಇಷ್ಟ ಆಯಿತು. ಆಫರಲ್ಲಿ ಆಗಿದ್ದಕ್ಕೆ 999 ಏನೋ ಆಯಿತು, ಅಂದರೆ 4000 ರುಪೀಸು. ಮತ್ತು ಅದಕ್ಕೆ ಶಾಂಪುಗೆ ಮತ್ತು ಟ್ಯಾಕ್ಸು ಇದೆಲ್ಲ ಸೇರಿ ಅಷ್ಟೇ ಬಿತ್ತು, ಮೀನ್ಸ್ ಜಾಸ್ತಿನೇ ಆಯಿತು. ಮತ್ತು ಏನಪ್ಪ ಅಂದರೆ ಶಾಂಪೂನು 1700 ಈ ಥರ 2 ಕಂಡೀಷ್ನರ್ ಮತ್ತು ಶಾಂಪು ತೊಗೊಂಡಿದ್ದಾಯಿತು. ಮತ್ತು ಏನಪ್ಪ ಅಂತ ಅಂದರೆ ಅದಾದಮೇಲೆ ಅದು ಆನ್ಲೈನಲ್ಲಿ ಕಡಿಮೆ ಇದೆ, 1300 ಎಷ್ಟೋ ಇದೆ 2ರಿಂದ ಸೇರಿ. ನಾನಿಲ್ಲಿ ಗೊತ್ತಿರಲಿಲ್ಲ,
ಸೊ ಅದಾದಮೇಲೆ ನೋಡಿದೆ ಮನೆಗೆ ಹೋದ್ಮೇಲೆ, ಅಂದರೆ ಮನೆಗೆ ಬಂದಮೇಲೆ ನೋಡಿದೆ. ಸೊ 1700 ಕೊಟ್ಟು 1700 ಕೊಟ್ಟು ತೊಗೊಂಡಿದ್ದು. ಸ್ವಲ್ಪ ಲಾಸ್ ಆಯಿತು, ಬಟ್ ಎನಿವೆ ಪರವಾಗಿಲ್ಲ, ಗೊತ್ತಿರಲಿಲ್ಲ ಅಲ್ಲ. ನೆಕ್ಸ್ಟ್ ಟೈಮು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಬೋದು. ಮತ್ತು ಏನಪ್ಪ ಅಂತ ಅಂದರೆ ಎಣ್ಣೆ ಇದೇನೂ ಹಾಕೋ ಆಗಿಲ್ಲ ಅಂತ ಹೇಳಿದ್ದಾರೆ. ಬೂಬು ಅವತ್ತಿಂದ ಬರ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನ್ನ ಕರ್ಕೊಂಬಂದು ಗುಂಡ ಬೂಬುನ್ ಕಂಡ್ರೆ ಸ್ವಲ್ಪ ಅವನ ಮೇಲೆ ಎಗ್ರಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಬಾರ ಈ ಕಡೆ ಕೋಲ್ ತಗೊಂಬನ. ಎಲ್ಲ ಕೋಲು ಗುಂಡ ಬಾಯಿ ಕಡೆ. ಬೂಬನ್ನು ಮನೆಯಿಂದ ಹಾಗೆ ಕರ್ಕೊಂಬಂದು, ಅಂದರೆ ಮನೋಜ್ ಅವರು ಬಾ ಕರ್ಕೊಂಬರೋಣ ಅಂತ ಹೇಳಿ ಕರ್ಕೊಂಬಂದರು. ಏಕೆಂದರೆ ಇಷ್ಟು ದಿನ ಅವನು ಬರ್ತೀನಿ ಅಂತಿದ್ದ. ನನಗೆ ಅವನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ ಮನೇಲಿ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಬಂದಿರಲಿಲ್ಲ. ಸೊ ನಾಳೆ ನಂಗೆ ವೀಕ್ ಆಫ್ ಇತ್ತು, ಹಾಗಾಗಿ ಕರ್ಕೊಂಬರೋಣ ಅಂತ ಹೇಳಿ ಮನೋಜ್ ಅವರು ಕರ್ಕೊಂಬರೋಣ ಅಂತ ಕರ್ಕೊಂಡೋಗಿ ಅವನ್ನ ಕರ್ಕೊಂಬಂದ್ವಿ ಮನೆಗೆ. ನೋಡಿದ್ರಲ್ಲ ಹೇರ್ ಟ್ರೀಟ್ಮೆಂಟ್ ಹೇಗಾಗಿದೆ ಅಂತ. ಮತ್ತು ಏನಪ್ಪ ಅಂತ ಅಂದರೆ ಯಾರಾದರೂ ಹೇರ್ ಟ್ರೀಟ್ಮೆಂಟ್ ಅಂದರೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತಿದ್ದರೆ, ನಾನು ಸ್ವಲ್ಪ ದಿನ ಆದಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳಿ, ಹೇಗಿರುತ್ತೆ ಏನು ಮಾಡಿಸ್ಬಾರ್ದಾ ಅಂತ ಹೇಳ್ತೀನಿ. ನಾನು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.